ಮೈಸೂರು ನಗರಾಡಳಿತ ಏನು ಮಾಡ್ತಾ ಇದ್ದೀವಿ, ಕಾರ್ಪೊರೇಷನ್ ಯಾರಿಗೆ ಯಾರು ಜವಾಬ್ದಾರಿ ಇಲ್ಲ ಅನ್ನೋ ಥರಕ್ಕೆ ಹೋಗ್ತಾ ಇದ್ರೆ ಹೇಗೆ? ಮತ್ತು ಆ ಪಾರಂಪರಿಕ ಕಟ್ಟಡದ ಇದರಲ್ಲಿ ಒಂಥರ ಮನುಷ್ಯ ರೂಪದ ದಳ್ಳಾಳಿಗಳು, ಅಲ್ಲಿರೋ ಫುಲ್ ದಳ್ಳಾಳಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಒಂಥರ ದಂಧೆ, ಅರಮನೆ ಒಳಗೆ ದಂಧೆ, ಎಲ್ಲದಕ್ಕೂ ದುಡ್ಡು ಹಾಕ್ತಾ ಇದ್ದಾರೆ. ಚಪ್ಪಲಿ ಸ್ಟ್ಯಾಂಡ್ಗೂ ದುಡ್ಡು, ಸೈಕಲ್ ಸ್ಟ್ಯಾಂಡ್ಗೂ ದುಡ್ಡು, ಕಾರ್ ಸ್ಟ್ಯಾಂಡ್ಗೂ ದುಡ್ಡು, ಅಲ್ಲಿನ ಮಾರೋನ್ಗೂ ದುಡ್ಡು. ಎಂಟ್ರಿ ಎಷ್ಟಿದೆ ಇವತ್ತು? 150 ರೂಪಾಯಿ. ಒಬ್ಬ ಒಳಗೆ ಹೋಗಿ ಸಾವಿರಾರು ಜನ ಹೋಗ್ತಾ ಇದ್ದಾರೆ. ನಾನು ಕೂಡ ಹಲವಾರು ನೋಡಿದ್ದೀನಿ ದೇಶ ವಿದೇಶಗಳಲ್ಲಿ, ವಿಶೇಷವಾಗಿ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಇನ್ ಲಂಡನ್. 100 ಜನ ಬಿಡಲ್ಲ ಅವರು. ಒಂದು ದಿವಸಕ್ಕೆ 8 ಜನ ಬಿಡಬೇಕಟ್ಟೆ. 10 ಜನ ಕ್ಲೋಸ್. ಇಲ್ಲಿ ಏನ್ರಿ ಸಂತೆ ಯಾರು ಬರ್ತಾರೆ, ಏನು ಹೋಗ್ತಾರೆ, ಯಾರ್ಯಾರು ಕ್ರಿಮಿನಲ್ಸ್ ಬರ್ತಾರೆ, ಏನಿಲ್ಲ. ಅದಕ್ಕೆ ಕೇಳೋರಿಲ್ಲ, ಹೇಳೋರಿಲ್ಲ. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, ನಾವು ಈ ಅರಮನೆಯನ್ನು ಭಾಳ ರೀತಿಯಲ್ಲಿ ಕಾಪಾಡಬೇಕು ಅಂತ. ನಾನು ಸಂಸ್ಕೃತಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮೊದಲು ಮಹಾರಾಜರ ಕಾಲದಿಂದನೂ ಅದ್ರ ಒಳಗಡೆ ಕಾರ್ಯಕ್ರಮ ನಡೀತಿತ್ತು. ನಮ್ಗೆ ಯಾರು ತಜ್ಞರು ಹೇಳಿದ್ರು, ಸರ್ ಹೆಚ್ಚು ವಾಯ್ಸ್ ಹೋಗೋದ್ರಿಂದ ಡ್ಯಾಮೇಜ್ ಆಗ್ತಾ ಹೋಗ್ತಿರ್ತದೆ ಬಿಲ್ಡಿಂಗ್, ಅಲ್ಲಿ ಮಾಡೋದು ಬೇಡ ಅಂದಾಗ ನಾವು ಹೊರಗಡೆ ತೊಗೊಂಬಂದು ಕಾರ್ಯಕ್ರಮ ನಡೆಸ್ತೀವಿ. ಈಗ DJ ಪಾಜೆ ಎಲ್ಲ ಅಯ್ಯೋ ಅಲ್ಲಿ ನಡೀದೇ ಇರೋದೇ ಇಲ್ಲ ಅರಮನೆ. ಆಯಿತು, ಅವನಲ್ಲಿ ಅಲ್ಲೊಬ್ಬ ಸುಬ್ರಹ್ಮಣ್ಯಂ ಅಂತ ಡೆಪ್ಟಿ ಡೈರೆಕ್ಟರ್ ಇದ್ದಾನೆ. ಅವನೇ ರಾಜ ಮಹಾರಾಜ ಮಾಲೀಕ. ಅವನು ಚೀಫ್ ಸೆಕ್ರೆಟರಿನೇ ಅದರ ಅಧ್ಯಕ್ಷರು. DC ಪೊಲೀಸ್ ಕಮಿಷನರ್ ಎಲ್ಲ ಮೆಂಬರ್ಸ್. ಯಾತಕ್ಕೋಸ್ಕರ ಇದ್ದಾರೆ ಅವರೆಲ್ಲ? ಅಟ್ಲೀಸ್ಟ್ ಈ ಅರಮನೆ ಒಳಗೆ ಪ್ರವೇಶ ಹೇಗೆ, ಏನು? ಹೌದು, ಈಗ ಪೆಟಿ ಬಿಸ್ನೆಸ್ಗಳು ಮಾಡಬೇಕು, ಹೊಟ್ಟೆಪಾಡು. ಅವ್ರಿಗೆಲ್ಲರೂ ಒಂದು ಜಾಗ ಕೊಡಬೇಕು. ಇನ್ನು ಎಷ್ಟು ದೂರದಲ್ಲಿ ಅವ್ರು ಇರಬೇಕು? ಇಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಇಲ್ವೇ? ಬೇರೆ ಇಲಾಖೆಗಳಿಲ್ವೇ? ಕರೆದು ಅವ್ನಿಗೆ ಒಂದು ಇನ್ಶೂರೆನ್ಸ್ ಮಾಡಿಸಿ, ಅವನಿಗೆ ಒಂದು ID ಕಾರ್ಡ್ ಕೊಡಿ. ಅವನಿಗೆ ಒಂದು ID ಕಾರ್ಡ್ ಕೊಡಿ. ಯಾರಿಗೆ? ವೆಂಡರ್ಸ್ಗಳಿಗೆ ಒಂದು ID ಕಾರ್ಡ್ ಕೊಡಿ. ಏನೂ ಇಲ್ವೇ ಇಲ್ಲಿ? ಆಡಳಿತನೂ ಇಲ್ಲ. ಛೇ ತರ ದಿವಾಳಿ ಮೈಸೂರಿದ್ದು. ಭಾಳ ವಿಶೇಷ ಅಂತ ಅಂದರೆ ಮೈಸೂರವರೇ ಮುಖ್ಯಮಂತ್ರಿಗಳು, ಆದರೂ ಮೈಸೂರು ದಿವಾಳಿ ಆಗ್ತಾಯಿದೆ. ಆಮೇಲೆ ಇಲ್ಲಿ ಈ ಅರಮನೆಗೆ ಯಾರು ಮಂತ್ರಿಗಳು ಅನ್ನೋದೇ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಯಾರು? ಕನ್ನಡ ಸಂಸ್ಕೃತಿನ, ಅಥವಾ ಪ್ರವಾಸೋದ್ಯಮನ, ಅಥವಾ ನಮ್ಮ ಎಂಥದ್ದು ಯಾವುದು ಪ್ರಾಕೃತಿಕ ಎಂಥದ್ದು ಇದೆಲ್ಲ, ಅದು ಯಾರೂ ಗೊತ್ತಿಲ್ಲ. ಇಷ್ಟೊಂದು ಬೇಜವಾಬ್ದಾರಿಯಾಗಿ ಹೋಗ್ತಾ ಇದೆ ಅಂತಂದರೆ ನಿರ್ಬಂಧನೇ ಇಲ್ಲ ಹೋಗುತ್ತೆ. ನಮ್ಮನೆ ಆಗಿರೋದಿಲ್ಲಿ ಆ CCTV ಕೆಳಗೇನೆ ಆಗಿದೆ. CCTV ರೆಕಾರ್ಡ್ ಆಗಿದೆ. ಯಾಕೆ? ಕಳಪೆ ಯಾವುದೋ ತಂದು ಹಾಕ್ತಾ ಕಡೆಗೆ. ನಮ್ಮವರೇ ಮುಖ್ಯಮಂತ್ರಿಗಳು, 7 ವರ್ಷದ ಮುಖ್ಯಮಂತ್ರಿಗಳಿದ್ದಾರೆ. 7 ವರ್ಷ ಒಂದು ದಿವಸನಾದರೂ ಅದ್ರ ಬಗ್ಗೆ ಒಂದು ರಿವ್ಯೂ. ಅಂದರೆ ಹೌ ದಿ ಗೌರ್ಮೆಂಟ್ ನೆಗ್ಲೆಕ್ಟ್ ದ ಟೂರಿಸಮ್ ಡಿಪಾರ್ಟ್ಮೆಂಟ್. ಟೂರಿಸಮ್ಮೇ ಅನ್ನಾರಿ ನಮಗೆ. ಇಲ್ಲಿ ಮೈಸೂರಲ್ಲಿ ಟೂರಿಸ್ಟ್ ಬರೋದ್ರಿಂದನೇ ಭಾಳ ಹೊಟ್ಟೆ ತುಂಬ್ತಾ ಇದ್ದಾವೆ. ಅವ್ರಿಗೇನು ಕೊಡ್ತಾ ಇದ್ದೀರಾ ಬಂದವರು ನೀವು? ಆಮೇಲೆ ಇಲ್ಲಿ ಸಿಲ್ಕ್ ಮಾಫಿಯಾ. ಅಯ್ಯೋ, ನಮ್ಮ ಸಿಲ್ಕ್ ವಿಲೇಜರ್ಗೆ ಹೋಗಿ ನೀವು, ಅಲ್ಲಿ ಇವತ್ತು ಅಡ್ವಾನ್ಸ್ ಕೊಟ್ಟು ಇನ್ನು 15 ದಿವಸಕ್ಕೆ ಸೀರೆ ಕೊಡ್ತಾನೆ. ಅದು ಪ್ರೊಡಕ್ಷನ್ ಕೂಡ ಆಗ್ತಾ ಇಲ್ಲ. ಬಟ್ ಉದ್ದಕ್ಕೂ ಎಲ್ಲಿ ನೋಡಲಿ, ಯಾವ ಹೋಟ್ಲ್ ನೋಡಿ ಮೈಸೂರು ಸಿಲ್ಕ್ ಅಂಗಡಿ ಫೇಕ್. ಹೆಂಗೆ ಹರಾಜು ಆಗ್ತಾ ಇದ್ವಿ ಮೈಸೂರನ್ನ ಅಂದರೆ, ಅಲ್ಲಿ ಸೀರೆ ತೊಗೊಂಡು 500 ರೂಪಾಯಿ ಸೀರೆನ 10,000 ರೂಪಾಯಿಗೆ ಮಾರ್ತಾನೆ. 10,000 ರೂಪಾಯಿಗೆ ಮಾರ್ತಾನೆ. ಅಲ್ಲಿ ತೊಗೊಂಡು ಒಂದು ದಿವಸಕ್ಕೆ ನೀರಾಗು. ಎಷ್ಟು ಬೈದ್ಕತ್ತಾರೆ ಗೊತ್ತಾ? ಇಲ್ಲಿ ಬೇರೆ ರಾಜ್ಯದವ್ರಿಗೆ ಬಂದು ಏನು ರೀ, ಮೈಸೂರಿಯನ್ಸ್ ಆರ್ ಚೀಟರ್ಸ್ ಅಂತಾರೆ. ಇದಕ್ಕಿಂತ ಬೇಕೇನ್ರಿ ಮೈಸೂರಿಗೆ? ಮೈಸೂರಿಯನ್ಸ್ ಆರ್ ಚೀಟರ್ಸ್ ಅಂತಾರೆ. ಯಾರು ಕಂಟ್ರೋಲ್ ಮಾಡೋದು ಇದೆಲ್ಲ?
ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗ ಸಿಲ್ಕ್ ಒಬ್ಬ ಆಫೀಸರ್ನ ಇಲ್ಲಿಗೆ ಹಾಕಿತ್ತು, ಕಂಟ್ರೋಲರ್ ಒಬ್ಬ ಶಂಕರ್ ಅಂತ ಒಬ್ಬ IAS ಆಫೀಸರ್ನೇ ಆಫೀಸಲ್ಲಿ ಹಾಕಿತ್ತು. ಸುಮಾರು ಅಂಗಡಿಗಳು ಬಾಗಿಲಾಕ್ಸ್ತಾವ, ಇನ್ಕ್ಲೂಡಿಂಗ್ ನಮ್ಮ ಸಂದೇಶ್ ನಾಗರಾಜ್ ಹೋಟ್ಲ್ ಅಂಗಡಿನೂ ಬಾಗಿಲಾಕ್ಸಿದ್ದಾವೆ. ಇದು ಸರಿ ಇಲ್ಲ ಸರ್, ಇವೆಲ್ಲ ಅಂಗಡಿಗಳು ಯಾರ್ಯಾರು ಇಲ್ಲಿ ಜಿಲ್ಲಾ ಮಂತ್ರಿಗಳಿದ್ದಾರೆ, ಏನು ನನಗೆ ಗೊತ್ತಿಲ್ಲಪ್ಪ ಏನು ಮಾಡ್ತಾವ್ರು, ಇಲ್ಲಿ ಏನೇನು ಆಗ್ತಾಯಿದೆ ನೋಡೋರೇ ಗತಿ ಇಲ್ವಲ್ರಿ ಸ್ವಾಮಿ, ನೋಡೋರೇ ಗತಿ ಇಲ್ವಲ್ಲ. ಒಬ್ಬ ಸುಬ್ರಹ್ಮಣ್ಯಂ ಅಂತ ಅವನೇ ಈಗ ಎಲ್ಲದಕ್ಕೂ ಅರಮನೆ ನಿರ್ವಹಣೆಗೆ ಎಷ್ಟು ರೂಪಾಯಿ ಮಡಗಿದ್ದೀರಾ? ವಾಟ್ ಈಸ್ ಅಲಾಟ್ಮೆಂಟ್? ಅರಮನೆ ನಿರ್ವಹಣೆಗೆ ಈ ದುಡ್ಡು ಎಷ್ಟು ಬರುತ್ತೆ ಗೊತ್ತಿ? ಕನಿಷ್ಠ 5 ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ ದಿನ 5 ಲಕ್ಷ ರೂಪಾಯಿ ಮೇಲ್ ಕಲೆಕ್ಷನ್. ಕೆಲವೆಲ್ಲ ಅವರದ್ದು ಹಂಗೆ ಫೇಕ್ ಟಿಕೆಟ್ಸ್ಗಳು ಅರಮನೆ ಒಳಗೆ ಹೋಗಕ್ಕೆ ಮಾರಕ್ಕೆ ಜನ ಬಿಟ್ಟವ್ರೆ. ಅಲ್ಲಿ ಒಂದೆಲ್ಲ ನಡೀತಾ ಇದ್ದು ದಂಧೆಗಳಿದ್ದು. ಆದ್ದರಿಂದ ನಾನು ಕರ್ನಾಟಕ ಘನ ಸರ್ಕಾರವನ್ನು ವಿನಂತಿ ಮಾಡಿ ದಯಮಾಡಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳೇ ಸ್ವತಃ ವಿಶೇಷ ಇದ್ರ ಬಗ್ಗೆ ಗಮನ ತಗೋಬೇಕು. ಮತ್ತು ಭದ್ರತಾ ವ್ಯವಸ್ಥೆ, ಅರಮನೆಯ ಭದ್ರತಾ ವ್ಯವಸ್ಥೆ ನೋಡಿ ಕೆಲವೆಲ್ಲ ಅದು ಉದುರೋಯ್ತಾ ಇದೆ ರೀ. ನೋಡಿ ನಮ್ಮ ಪತ್ರಿಕೆಯವರೇ ಬರೆದವರು, ಮೈಸೂರು ಅರಮನೆ ವರಾಹದ್ವಾರದ ಮೇಲ್ಛಾವಣಿಯ ಕಾಂಕ್ರೀಟ್ ಕುಸಿತ. ಒಂದು ಕಡೆಯಿಂದ ಬೀಳ್ತಾ ಇದೆ, ಅದು ಪ್ರವೇಶ ಇಲ್ಲದ್ರಿಂದ ತಪ್ಪಿದ ಅಪಾಯ. ಒಂದು ಕಡೆಯಿಂದ ಬಿದ್ದೋಗ್ತಾ ಇದೆ. ಆಮೇಲೆ ಈಗ ಸ್ವಲ್ಪ 2-3 ತಿಂಗಳಲ್ಲಿ ಅದ್ರ ಮೇಲೊಬ್ಬ ಕೂತ್ಬಿಟ್ಟಿದ್ದ, ಅಲ್ಲಿ KR ಸರ್ಕಲಲ್ಲಿ ಮಹಾರಾಜರ ಮೇಲೆ ಒಬ್ಬ ಕೂತಿದ್ದ. ಹೋಗಿ ಅವಾಗ ಬೀಡಿ ಸೇದಿಸ್ತಾವನೆ ಮಹಾರಾಜರಿಗೆ. ಏನ್ರಿ ಅಲ್ಲಿ ಎಷ್ಟು ಪೊಲೀಸವ್ರು ಇರ್ತಾರೆ, ಅಷ್ಟು ಜನ ಇರ್ತಾರೆ. ಅದಕ್ಕೆ ಮೈಸೂರು ಹೇಳೋರು ಕೇಳೋರಿಲ್ಲ. ಇದು ಹೇಳೋರು ಕೇಳೋರಿಲ್ಲದೆ ಇರೋ ಸ್ಥಿತಿ. ಹೇಳೋಕ್ಕೊಬ್ಬ ರಾಜ ಇದ್ದಾನೆ, ಅವರೇ ಮುಖ್ಯಮಂತ್ರಿ, ಅವರಿದ್ದರೂ ಕೂಡ ಹಿಂಗೆ ಹೇಳೋರು ಕೇಳೋರಿಲ್ಲ ಅಂತಂದರೆ ಇದಕ್ಕಿಂತ ನಾಚಿಕೆಗೇಡು ಏನಿರುತ್ತೆ? ನಾಚಿಕೆಗೇಡು. ಇಲ್ಲಿ ಕಾರ್ಪೊರೇಟರ್ಗಳು ಇಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇಲ್ಲ, ಬರೀ ಅಧಿಕಾರಿಗಳ ದರ್ಬಾರು ನಡೀತಾ ಇದೆ. ದರ್ಬಾರು ನಡೀತಾ ಇದೆ. ಇಲ್ಲ, ಅವ್ರು ಬಂದವರೆಲ್ಲ ಪಾಪ ಅವ್ರು ಏನೋ ಕೊಟ್ಟು ಬಂದಿರ್ತಾರೆ, ಆ ಕಲೆಕ್ಷನಲ್ಲಿ ಬ್ಯುಸಿ ಅವರು.